ನಮಸ್ಕಾರ ಪ್ರಿಯ ಕೇಳುಗರೆ, ವಾಲ್ಮೀಕಿ ವಿರಚಿತ ರಾಮಾಯಣವನ್ನು ಮಕ್ಕಳಿಗಾಗಿ ಹೇಳುವ ಪ್ರಯತ್ನ ಮಾಡುತ್ತಿದ್ದೇವೆ. ರಾಮಾಯಣದ ಕತೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಮಕ್ಕಳಿಗೆ ಕಥೆಯೊಂದಿಗೆ ನಮ್ಮ ಪ್ರಕೃತಿ, ಸುತ್ತಮುತ್ತಲ ವಾತಾವರಣ, ಅದಕ್ಕೆ ಸಂಬಂಧಿಸಿದ ಸ್ಥಳಗಳು ಇವೆಲ್ಲದರ ಬಗ್ಗೆ ಪರಿಕಲ್ಪನೆ ಬರಲಿ ಮತ್ತು ನಮ್ಮ ಪೌರಾಣಿಕ ಗ್ರಂಥಗಳ ಬಗ್ಗೆ ಆಸಕ್ತಿ ಬೆಳೆಯಲಿ ಎಂಬುದು ಈ ಆಡಿಯೋ ರೆಕಾರ್ಡ್ನ ಉದ್ದೇಶ. ನಮ್ಮ ತಲೆಮಾರಿನಲ್ಲಿ ಮಕ್ಕಳಿಗೆ ಹಬ್ಬ, ಹರಿದಿನ, ಪೂಜೆ ಇವುಗಳ ಮೂಲಕ ಅದರ ವಿಶೇಷತೆಯನ್ನು ತಿಳಿಸಬೇಕು. ಆದರೆ ಇಂದಿನ ಗಡಿಬಿಡಿಯ ಜೀವನದಲ್ಲಿ ತಂದೆ ತಾಯಿಗಳಿಗೆ ಸಮಯ ನೀಡಲು ಕಷ್ಟವಾಗಿದೆ. ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿ ತಾತ ಅಜ್ಜಿಯರೊಂದಿಗೆ ಜೀವನವೂ ಅಪರೂಪವಾಗಿದೆ. ಸ್ಕೂಲ್ನಲ್ಲಿ ಇಂಗ್ಲೀಷ್ನಲ್ಲೇ ಹೇಳೋದ್ರಿಂದ ನಮ್ಮ ಮದರ್ ಟಂಗ್ ಅಂದರೆ ಮಾತೃಭಾಷೆಯಲ್ಲಿ ಕಥೆ ಕೇಳುವ ಅಭ್ಯಾಸ ಆಗುತ್ತದೆ ಈ ಒಂದು ಆಡಿಯೋದಿಂದ. ರಾತ್ರಿ ಮಲಗುವಾಗ ಮೆಲೋಡಿಯಸ್ ಸಂಗೀತದೊಂದಿಗೆ ಈ ಕಥೆಯನ್ನು ಕೇಳುತ್ತಾ ಹಿತವಾದ ಅನುಭವವನ್ನು ಪಡೆಯುತ್ತಾರೆ ಅಂತ ನನ್ನ ನಂಬಿಕೆ. ಈ ರೀತಿ ನಮ್ಮ ಜನಗಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಪ್ರಯತ್ನ ನಮ್ಮದು. ಸದ್ಯಕ್ಕೆ ರಾಮಾಯಣದಿಂದ ಪ್ರಾರಂಭಿಸುತ್ತಿದ್ದೇವೆ. ಇದಲ್ಲದೆ ಬೇರೆ ಏನಾದರೂ ನಿಮ್ಮ ಸಲಹೆಗಳಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವುದು. ಮುಂದಿನ ನಮ್ಮ ಕಾರ್ಯಕ್ರಮ ರಾಮಾಯಣವನ್ನು ಸರಳ ರೀತಿಯಲ್ಲಿ ನಿಮ್ಮ ಮುಂದೆ ತಿಳಿಸುವುದು. ವಂದನೆಗಳು.